ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಹೀಗಾಗಿ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಎಲ್ಲ ರೀತಿಯಂಥ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈ ಬಾಂಬ್ ಬೆದರಿಕೆ ಕರೆ ಬಂದ ನಂತರ ದಾವಣಗೆರೆ ಎಲ್ಲ 40ಕ್ಕೂ ಅಧಿಕ ಕೊಠಡಿಗಳಿದೆ. ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಇತ್ತ ಸುತ್ತಮುತ್ತ ಎಲ್ಲ ಇಲಾಖೆ ಕಚೇರಿಗಳಿದೆ. ಎಲ್ಲ ಇಲಾಖೆ ಕಚೇರಿಗಳನ್ನು ಕೂಡ ಪ್ರತಿಯೊಂದು ಕೊಠಡಿಯನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳ ಸುಮಾರು 5 ಜನರ ತಂಡ ಬಂದು ಈ ರೀತಿಯಾದಂಥ ಒಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಪ್ರತಿಯೊಂದು ಮೂಲೆಯನ್ನು ಫೈಲನ್ನು ಕೂಡ ಯಾವ ರೀತಿಯಾಗಿ ಬಿಡದೆ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂದು ಅಂತ ಏನು ಡಾಗ್ ಏನಿದೆ ಅದು ಪತ್ತೆದಾರಿ ಡಾಗ್ ಅದು. ಯಾಕಂದರೆ ಬಾಂಬ್ ಎಲ್ಲಿ ಇಟ್ಟರೋ ಅದನ್ನು ಸ್ಮೆಲ್ ಮೂಲಕ ಪತ್ತೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅದನ್ನು ತೆಗೆದುಕೊಂಡು ಈಗಾಗಲೇ ಸುಮಾರು 30ಕ್ಕೂ ಅಧಿಕ ಕೊಠಡಿಗಳನ್ನು ಹುಡುಕಾಡುವಂಥ ಕೆಲಸವನ್ನು ಬಾಂಬ್ ನಿಷ್ಕ್ರಿಯ ದಳ ಮಾಡಿದೆ. ಇದುವರೆಗೂ ಯಾವುದೇ ರೀತಿಯಂಥ ಬಾಂಬು ಪತ್ತೆ ಆಗಿಲ್ಲ. ಆದರೆ ಇಲ್ಲಿವರೆಗೂ ಹುಡುಕಾಟ ಕೂಡ ಮುಂದುವರೆದಿದೆ. ಇನ್ನೂ 10 ಕೊಠಡಿಗಳು ಕೂಡ ಬಾಕಿ ಇದೆ. ಎಲ್ಲ ರೀತಿಯಾದಂಥ ತಪಾಸಣೆಯನ್ನು ಈ ಬಾಂಬ್ ನಿಷ್ಕ್ರಿಯ ದಳ ಕೂಡ ಇಂಚಿಂಚು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ಸುಮಾರು 200ಕ್ಕೂ ಅಧಿಕ ಸಿಬ್ಬಂದಿಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಡಿ ಗ್ರೂಪಿಂದ ಹಿಡಿದು ಜಿಲ್ಲಾಧಿಕಾರಿವರೆಗೂ ಎಲ್ಲರೂ ರೀತಿಯಾದ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ. ಸುಮಾರು 200ಕ್ಕೂ ಅಧಿಕ ಜನ ಕೆಲಸ ಮಾಡ್ತಿರೋದ್ರಿಂದ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ್ರು ಬಾಂಬ್ ನಿಷ್ಕ್ರಿಯ ದಳದು ಈ ರೀತಿಯಂತೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಮೇಲಲ್ಲಿ ಈ ರೀತಿಯಾಗಿ ಅಂತ ಒಂದು ಅವರಿಗೆ ವಿಚಾರ ಗೊತ್ತಾಗಿರುತ್ತೆ. ಮೇಲ್ಗೆ ಬಾಂಬ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಾಂಬನ್ನು ಇಡಲಾಗಿದೆ ಅಂತ ಹೇಳಿ ಒಂದು ಮೇಲ್ ಬಂದಿರುತ್ತೆ. ಮೇಲಿನ ವಿಚಾರವಾಗಿ SP ಗೆ ದೂರನ್ನು ಕೊಡ್ತಾರೆ ಜಿಲ್ಲಾಧಿಕಾರಿಗಳು. ಅದೇ ರೀತಿಯಾಗಿ ಈಗ ಪರಿಶೀಲನೆ ಕೂಡ ಮುಂದುವರಿಯುವಂಥದ್ದು. ಸುಮಾರು ಮಧ್ಯಾಹ್ನದಿಂದ ಈ ರೀತಿಯಂಥ ಸುಮಾರು 2 ಕೂಡ ಈ ರೀತಿಯಂಥ ಹುಡುಕಾಟ ಈಗಾಗಲೇ ನಡೀತಾ ಇದೆ. ಇದುವರೆಗೂ ಯಾವುದೇ ರೀತಿಯಾದಂಥ ಬಾಂಬ್ ಇದುವರೆಗೂ ಪತ್ತೆಯಾಗಿಲ್ಲ. ಪ್ರತಿಯೊಂದು ಫೈಲ್ ಆಗಿರ್ಬೋದು, ಬೇರೆ ಬೇರೆ ಮಟೀರಿಯಲ್ಗಳನ್ನು ಹುಡುಕಿ ಮೆಟಲ್ ಡಿಟೆಕ್ಟರ್ ಮೂಲಕ ಎಲ್ಲಾದರೂ ಬಾಂಬ್ ಇದೆ ಅನ್ನೋ ಪತ್ತೆ ಮಾಡುವಂಥ ಕೆಲಸವನ್ನು ಬಾಂಬ್ ನಿಷ್ಕ್ರಿಯ ದಳ ಮಾಡ್ತಾ ಇದೆ. ಇನ್ನು ಯಾಕೆ ಈ ರೀತಿಯಾದಂಥ ಬಾಂಬನ್ನು ಹುಷಿ ಬಾಂಬ್ ಕರೆನಾ ಅಥವಾ ಬೇರೆ ರೀತಿ ನಿಜವಾಗ್ಲೂ ಬಾಂಬ್ ಇಡಲಾಗಿದೆ ಅನ್ನೋ ಬಗ್ಗೆ ಇದುವರೆಗೂ ಕ್ಲಾರಿಟಿ ಇಲ್ಲ. ಇದುವರೆಗೂ ಹುಡುಕಾಟ ಮುಂದುವರೆದಿದೆ. ಇಂಥ ಕಚೇರಿಗಳಿಗೆ ಕೆಲವೊಂದಿಷ್ಟು ಜನ ಅವರ ಕೆಲಸ ಆಗದಿದ್ದಾಗ ಕೂಡ ಈ ರೀತಿಯಂಥ ಹುಸಿ ಬಾಂಬ್ ಬೆದರಿಕೆಯನ್ನು ಕೂಡ ನೀಡಿರ್ತಾರೆ. ಆ ರೀತಿ ಏನಾದರೂ ಆಗಿದೆ ಅನ್ನೋದು ಕೂಡ ಅನುಮಾನ ಇದೆ. ಆದರೆ ಯಾವುದೇ ರೀತಿ ರಿಸ್ಕನ್ನು ಬೇಡ ಅನ್ನೋ ಉದ್ದೇಶದಿಂದ ದಾವಣಗೆರೆ ಜಿಲ್ಲೆ ಸುಮಾರು 40ಕ್ಕೂ ಅಧಿಕ ಏನು ಕೊಟ್ಟಿದೆ ಎಲ್ಲ ರೀತಿಯಂಥ ಹುಡುಕಾಟವನ್ನು ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಮಾಡುವಂಥ ಕೆಲಸವನ್ನು ಮಾಡಿದೆ. ಇನ್ನೂ 10 ಕೊಠಡಿಗಳು ಬಾಕಿ ಇದೆ. ಅದನ್ನು ಹುಡುಕಾಡುವಂಥ ಕೆಲಸವನ್ನು ಕೂಡ ಬಾಂಬ್ ನಿಷ್ಕ್ರಿಯ ದಳ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ BG ನ್ಯೂಸ್ ಫಸ್ಟ್ ದಾವಣಗೆರೆ.